ಬಂಧನ ಕಷ್ಟ ಸಾಧ್ಯ. ವಿದೇಶದಲ್ಲಿರುವವರೆಗೂ ಕೂಡ A2 ಆರೋಪಿಯಾಗಿರುವಂತ ಪ್ರಜ್ವಲ್ ರೇವಣ್ಣ ಫುಲ್ ಸೇಫ್ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಪ್ರಜ್ವಲ್ ರೇವಣ್ಣನನ್ನ ಬಂಧಿಸೋದು ಕಷ್ಟ ಸಾಧ್ಯ ಅಂತೆ SITಗೆ. ಎಲ್ಲಿವರೆಗೂ ವಿದೇಶದಲ್ಲಿ ತಲೆಮಾರಿಸ್ಕೊಂಡಿರ್ತಾರೋ A2 ಆರೋಪಿ ಅಲ್ಲಿವರೆಗೂ ಕೂಡ ಫುಲ್ ಸೇಫ್ ಆಗಿರ್ತಾರೆ ಪ್ರಜ್ವಲ್ ರೇವಣ್ಣ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. SIT ಏನೇ ಕ್ರಮ ಕೈಗೊಂಡ್ರು ಕೂಡ ಪ್ರಜ್ವಲ್ ಅರೆಸ್ಟ್ ಆಗೋದು ಅಸಾಧ್ಯ ಅನ್ನುವಂಥ ಮಾಹಿತಿ ಹೊರಬೀಳ್ತಾ ಇದೆ. ಪ್ರಜ್ವಲ್ ರೇವಣ್ಣ ಬಂಧನ ಯಾಕಾಗಾದ್ರೆ ಅಷ್ಟು ಕಷ್ಟ? ವಿದೇಶದಲ್ಲಿದ್ದ ಆರೋಪಿಗಳನ್ನ ಯಾವ ತನಿಖಾಧಿಕಾರಿಗಳು ಕೂಡ ಇಲ್ಲಿವರೆಗೂ ಹೋಗಿ ಬಂಧಿಸಿಕೊಂಡು ಕರ್ಕೊಂಬಂದು ವಿಚಾರಣೆಗೆ ಒಳಪಡಿಸಿಲ್ವಾ? SIT ಈ ಹಿಂದೆ ವಿದೇಶದಲ್ಲಿ ತಲೆಮರೆಸಿಕೊಂಡಂತ ಆರೋಪಿಗಳನ್ನ ಕುತ್ತಿಗೆ ಪಟ್ಟಿ ಹಿಡಿದು ಕರೆತಂದು ವಿಚಾರಣೆಯನ್ನ ನಡೆಸಿಲ್ವಾ? ಹಾಗಾದ್ರೆ ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣದಲ್ಲಿ ಯಾಕೆ ಹಿಂಗಾಗ್ತಾ ಇದೆ? ಪ್ರಜ್ವಲ್ ರೇವಣ್ಣ ಅವರನ್ನ ಯಾಕೆ SIT ಕುತ್ತಿಗೆ ಪಟ್ಟಿ ಹಿಡಿದು ಕರೆತಂದು ವಿಚಾರಣೆಗೆ ಒಳಪಡಿಸೋದಕ್ಕೆ ಸಾಧ್ಯ ಆಗಲ್ಲ? ಸೊ ಇಂಥದ್ದೊಂದು ಮಾಹಿತಿ ಇದೀಗ ಹೊರಗೆ ಬರ್ತಾ ಇದೆ. ಅರೆಸ್ಟ್ ವಾರೆಂಟ್ ಜಾರಿಯಾಗಿದ್ರು ಪ್ರಜ್ವಲ್ ರೇವಣ್ಣರವರನ್ನ ಬಂಧಿಸೋದು ಕಷ್ಟ ಅಂತೆ. ದೇಶದೊಳಗೆ ಇದ್ರೆ ಮಾತ್ರ ಪ್ರಜ್ವಲ್ ಬಂಧನ ಸಾಧ್ಯ ಆಗುತ್ತೆ ಅನ್ನುವಂಥ ಮಾಹಿತಿ ಇದೆ. ವಿದೇಶದಲ್ಲಿದ್ರೆ ಪ್ರಜ್ವಲ್ ಬಂಧನ ಮಾಡೋದು ಕಷ್ಟ. ಅರೆಸ್ಟ್ ವಾರೆಂಟ್ ಇದ್ರೂ ಕೂಡ ವಿದೇಶದಲ್ಲಿ ಅಲ್ಲಿನ ಕಾನೂನು ಅವರನ್ನ ಅರೆಸ್ಟ್ ಮಾಡೋದಕ್ಕೆ ಒಪ್ಪಬೇಕಲ್ಲ. ಅದಕ್ಕೆ ಆದಂತ ಕೇಂದ್ರ ಗೃಹ ಇಲಾಖೆಯ ಸಹಕಾರ ಬೇಕಾಗತ್ತೆ. ದೇಶದೊಳಗೆ ಇದ್ರೆ ಮಾತ್ರ ಪ್ರಜ್ವಲ್ನನ್ನ ಈ ಅರೆಸ್ಟ್ ವಾರೆಂಟ್ ಮೇಲೆ ಬಂಧಿಸೋದಕ್ಕೆ ಸಾಧ್ಯ. ಬಟ್ ಪರದೇಶದಲ್ಲಿ ತಲೆಮರೆಸ್ಕೊಂಡಿದ್ರೆ ಪತ್ತೆ ಹಚ್ಚೋದೇಗೆ, ಎಲ್ಲಿದ್ದಾನಂತ ಗೊತ್ತಿಲ್ಲ, ಹೇಗಿದ್ದಾನ ಅನ್ನೋದು ಗೊತ್ತಷ್ಟೇ. ಎಲ್ಲಿದ್ದಾನೆ ಅನ್ನೋದು ಗೊತ್ತಿಲ್ಲ, ಏನು ಮಾಡ್ತಿದ್ದಾನೆ ಅನ್ನೋದು ಗೊತ್ತಿಲ್ಲ, ಯಾವ ಜಾಗದಲ್ಲಿದ್ದಾನೆ ಅನ್ನೋದು ಗೊತ್ತಿಲ್ಲ, ಯಾರು ಆಶ್ರಯ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಿಲ್ಲ, ಎಲ್ಲಿದ್ದಾನೆ, ಯಾವ ದೇಶದಲ್ಲಿದ್ದಾನೆ ಅನ್ನೋದು ಇನ್ನೂ ಕ್ಲಾರಿಟಿ ಇಲ್ಲ. ಹೀಗಾಗಿ ಪ್ರಜ್ವಲ್ ರೇವಣ್ಣನನ್ನ ಬಂಧಿಸೋದು ಅರೆಸ್ಟ್ ವಾರೆಂಟ್ ಇದ್ರೂ ಕೂಡ ಕಷ್ಟ ಅಂತ ಹೇಳಲಾಗ್ತಾ ಇದೆ. ಅರೆಸ್ಟ್ ವಾರೆಂಟ್ ಜಾರಿ ಆದರೂ ಕೂಡ ಪ್ರಜ್ವಲ್ ರೇವಣ್ಣನನ್ನ ಬಂಧಿಸೋದು SIT ಅಧಿಕಾರಿಗಳ ಕೈಯಲ್ಲಿ ಸಾಧ್ಯ ಇಲ್ಲ. ಅದು ಅಸಾಧ್ಯವಾದದ್ದು. ಯಾಕಂದ್ರೆ ಪ್ರಜ್ವಲ್ ರೇವಣ್ಣ ತಲೆಮರೆಸ್ಕೊಂಡಿದ್ದಾನೆ. ಬಟ್ ಪ್ರಜ್ವಲ್ ರೇವಣ್ಣನನ್ನ ಬಂಧಿಸಬೇಕು ಅಂತಂದ್ರೆ ರೆಡ್ ಕಾರ್ನರ್ ನೋಟಿಸ್ ಜಾರಿ ಮಾಡಬೇಕು. ರೆಡ್ ಕಾರ್ನರ್ ನೋಟಿಸ್ ಜಾರಿ ಮಾಡೋದು ಕೂಡ ಅಸಾಧ್ಯ. ಯಾಕೆ ರೆಡ್ ಕಾರ್ನರ್ ನೋಟಿಸ್ ಅನ್ನ ಜಾರಿ ಮಾಡೋದು ಅಸಾಧ್ಯ ಅಂತ ಹೇಳ್ತಿದ್ದಾರೆ? ಹಾಗಾದ್ರೆ ಆ ರೆಡ್ ಕಾರ್ನರ್ ನೋಟಿಸ್ ಜಾರಿ ಆಗಬೇಕಾದ್ರೆ ಕೆಲವೊಂದು ನಿಯಮಗಳಿವೆಯಂತೆ. ಆರೋಪಿ ವಿರುದ್ಧ ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಬೇಕಂತೆ. ಯಾರು ತನಿಖೆ ನಡೆಸ್ತಾ ಇರುವ ತನಿಖಾಧಿಕಾರಿಗಳು ಚಾರ್ಜ್ ಶೀಟ್ ಸಹಿತ ಆರೋಪಿ ಮಾಹಿತಿ CBIಗೆ ಸಲ್ಲಿಸಬೇಕಾಗತ್ತೆ. CBI ಮೂಲಕ ಆರೋಪಿ ವಿರುದ್ಧ ರೆಡ್ ಕಾರ್ನರ್ ನೋಟಿಸ್ ಅನ್ನ ಜಾರಿ ಮಾಡಬೇಕಾಗತ್ತೆ. ಈ ಎಲ್ಲ ಪ್ರೊಸೀಜರ್ ಇರೋದ್ರಿಂದ ಪ್ರಜ್ವಲ್ ರೇವಣ್ಣ ವಿರುದ್ಧ ಈಗ ಅರೆಸ್ಟ್ ವಾರೆಂಟ್ ಸಿಕ್ಕಿದೆ. ಅರೆಸ್ಟ್ ವಾರೆಂಟ್ ಸಿಕ್ಕಿರೋದು ಪ್ರಜ್ವಲ್ ರೇವಣ್ಣ ಯಾವುದೇ ಕ್ಷಣದಲ್ಲಿ ದೇಶದಲ್ಲಿ ಪತ್ತೆ ಆದರೆ, ದೇಶದ ಯಾವುದೇ ಭಾಗದಲ್ಲಿ ಪತ್ತೆ ಆದರೂ ಅವ್ರನ್ನ ವಶಕ್ಕೆ ಪಡಿಬಹುದು. ಬಟ್ ಔಟ್ ಆಫ್ ದಿಸ್ ಕಂಟ್ರಿ ನಮ್ಮ ದೇಶದ ಕಾನೂನು ಹೇಳಿದೆ ಅವ್ರನ್ನ ಅರೆಸ್ಟ್ ಮಾಡಿ ಅಂತ. ವಿದೇಶದಲ್ಲಿರೋ ಕಾನೂನು ಹೇಳಿಲ್ಲ, ನಮ್ಮ ದೇಶದಲ್ಲಿರೋ ಕಾನೂನು ಹೇಳಿರೋದು. ಹಾಗಾಗಿ ನಮ್ಮ ದೇಶದ ಕಾನೂನಿನ ಅನ್ವಯ ಅರೆಸ್ಟ್ ವಾರೆಂಟ್ ಇಶ್ಯೂ ಆಗಿರೋದ್ರಿಂದ ನಮ್ಮ ದೇಶದ ವ್ಯಾಪ್ತಿಯಲ್ಲಿ ಎಲ್ಲೇ ಸಿಕ್ಕರೂ ಪ್ರಜ್ವಲ್ ರೇವಣ್ಣನನ್ನ ಇಮಿಡಿಯೇಟ್ ಆಗಿ ಕಸ್ಟಡಿಗೆ ತೆಗೆದುಕೊಳ್ಳೋದಕ್ಕೆ SITಗೆ ಅವಕಾಶಗಳಿದೆ. ಬಟ್ ಹೊರದೇಶದಲ್ಲಿರುವಂಥ ಪ್ರಜ್ವಲ್ ರೇವಣ್ಣನನ್ನ ಅರೆಸ್ಟ್ ಮಾಡಬೇಕು ಅಂತಂದ್ರೆ ಖಂಡಿತವಾಗ್ಲೂ ಕೂಡ ಹೊರದೇಶದ ಕಾನೂನಿಗೆ ಮತ್ತು ನಮ್ಮ ದೇಶದ ಕಾನೂನಿಗೆ ಒಪ್ಪಂದ ಇರಬೇಕು. ಆ ಒಪ್ಪಂದದ ನಡುವೆ ರೆಡ್ ಕಾರ್ನರ್ ನೋಟಿಸ್ ಜಾರಿಯಾಗಿರಬೇಕು. ಸೊ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಈಗ ಪ್ರಜ್ವಲ್ ರೇವಣ್ಣ ಅರೆಸ್ಟ್ ಅಸಾಧ್ಯ ಅಂತ ಹೇಳಲಾಗ್ತದೆ.